ಪ್ರಿಯ ವೀಕ್ಷಕರೇ, ನಿಮ್ಮ ಮಲೆನಾಡ ತೊಟ್ಟಿಲು ಆಲ್ ಇನ್ ಒನ್ ಕನ್ನಡ ಚಾನಲ್ ಮತ್ತು ಕಿಂಗ್ ಆಫ್ ಕನ್ನಡಿಗ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕರುನಾಡ ಕುವರ ಡಾಕ್ಟರ್ ಚೇತನ್ ಶ್ರೀಶಾಂತ್. ಆತ್ಮೀಯ ಬಂಧುಗಳೇ, ಕೆಲವು ವರ್ಷಗಳು ಕಾರಣಾಂತರಗಳಿಂದ ನನ್ನ ಚಾನಲ್ ಅನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದ್ದು, ಇವತ್ತಿನಿಂದ ಪುನಃ ಚಾನಲ್ ಅನ್ನು ಪ್ರಾರಂಭಿಸಿದ್ದು, ಇದರೊಟ್ಟಿಗೆ ಕಿಂಗ್ ಆಫ್ ಕನ್ನಡಿಗ ಎಂಬ ಹೊಸ ಯೂಟ್ಯೂಬ್ ಚಾನಲ್ ಅನ್ನು ಪ್ರಾರಂಭಿಸುತ್ತಿದ್ದೇನೆ. ಮೊದಲಿನಂತೆ ಈ ಎರಡೂ ಚಾನಲ್ಗಳನ್ನು ಪ್ರೋತ್ಸಾಹಿಸಿ ಹರಸಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಈ ಚಾನಲ್ ಅನ್ನು ಎಲ್ಲರ ಆರಾಧ್ಯ ದೈವವಾದ ವಿಘ್ನಗಳ ನಿವಾರಕನಾದ ವಿಘ್ನೇಶ್ವರನ ಕುರಿತಾದ ಮಾಹಿತಿಯೊಂದಿಗೆ ಹೊಸದಾಗಿ ಪ್ರಾರಂಭಿಸುತ್ತಿದ್ದೇನೆ. ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಗಣೇಶನ ಅಷ್ಟ ಅವತಾರಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ. ಧರ್ಮಗ್ರಂಥಗಳ ಪ್ರಕಾರ ಗಣೇಶನು ಕಾಲಕಾಲಕ್ಕೆ ತಕ್ಕಂತೆ ಅನೇಕ ಅವತಾರಗಳನ್ನು ತಾಳಿದ್ದು, ಅದರಲ್ಲಿ 8 ಅವತಾರಗಳು ಅತಿ ಶಕ್ತಿಶಾಲಿಯಾದವು ಎಂದು ನಂಬಲಾಗಿದೆ. ಇವರ ಈ ಒಂದೊಂದು ಅವತಾರವು ಒಂದೊಂದು ಬಲವಾದ ಕಾರಣಗಳನ್ನು ಹೊಂದಿದ್ದು, ಈ 8 ಅವತಾರಗಳು ಮನುಷ್ಯನ 8 ವಿನಾಶಕಾರಿ ಗುಣಗಳನ್ನು ನಾಶಪಡಿಸುತ್ತದೆ ಎಂದು ಹೇಳಲಾಗುತ್ತದೆ. ಮನುಷ್ಯನ ಈ 8 ವಿನಾಶಕಾರಿ ಗುಣಗಳೆಂದರೆ ಕಾಮ, ಕ್ರೋಧ, ಮದ, ಲೋಭ, ಮತ್ಸರ, ಮೋಹ, ಅಹಂಕಾರ ಹಾಗೂ ಅಜ್ಞಾನ. ಈ ಎಲ್ಲಾ ಗುಣಗಳ ನಾಶಕ್ಕೆ 8 ಅವತಾರಗಳನ್ನು ತಾಳಿ ಮತ್ತು ಮನಸ್ಸಿನ ಗುಣಗಳನ್ನು ಪ್ರತಿನಿಧಿಸುವ ಈ 8 ಅಸುರರನ್ನು ನಿಗ್ರಹಿಸಿದನು ಎಂದು ಪುರಾತನ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಮೊದಲನೇ ಅವತಾರ ಏಕದಂತ ಅವತಾರ. ಗಣೇಶನು ಈ ಅವತಾರದಲ್ಲಿ ಮಾದಾಸುರ ಎಂಬ ರಾಕ್ಷಸನನ್ನು ಕೊಂದು ದೇವತೆಗಳು ಮತ್ತು ಮಾನವರಿಗೆ ಈ ರಾಕ್ಷಸನಿಂದಾಗುತ್ತಿದ್ದ ಹಿಂಸೆಯನ್ನು ದೂರ ಮಾಡಿದನು ಎಂದು ಹೇಳಲಾಗುತ್ತದೆ. ಅಲ್ಲದೆ ಈ ಅವತಾರದಲ್ಲಿ ಗಣೇಶನು ಅವನಿಗೆ ಶರಣಾದ ಮನುಷ್ಯರ ಮದವನ್ನು ನಾಶಪಡಿಸುತ್ತಾನೆ ಎಂದು ತಿಳಿದು ಬರುತ್ತದೆ. ಎರಡನೇ ಅವತಾರ ವಕ್ರತುಂಡ ಅವತಾರ. ಗಣೇಶನು ಈ ಅವತಾರದಲ್ಲಿ ಮತ್ಸಾಸುರ ಎಂಬ ರಾಕ್ಷಸನನ್ನು ಕೊಂದು ದೇವತೆಗಳು ಮತ್ತು ಮಾನವರಿಗೆ ಈ ರಾಕ್ಷಸನಿಂದಾಗುತ್ತಿದ್ದ ಹಿಂಸೆಯನ್ನು ದೂರ ಮಾಡಿದನು ಎಂದು ಹೇಳಲಾಗುತ್ತದೆ. ಅಲ್ಲದೆ ಈ ಅವತಾರದಲ್ಲಿ ಗಣೇಶನು ಅವನಿಗೆ ಶರಣಾದ ಮನುಷ್ಯರ ಮತ್ಸರವನ್ನು ನಾಶಪಡಿಸುತ್ತಾನೆ ಎಂದು ತಿಳಿದು ಬರುತ್ತದೆ. ಮೂರನೇ ಅವತಾರ ಗಜಾನನ ಅವತಾರ. ಗಣೇಶನು ಈ ಅವತಾರದಲ್ಲಿ ಲೋಭಾಸುರ ಎಂಬ ರಾಕ್ಷಸನನ್ನು ಕೊಂದು ದೇವತೆಗಳು ಮತ್ತು ಮಾನವರಿಗೆ ಈ ರಾಕ್ಷಸನಿಂದಾಗುತ್ತಿದ್ದ ಹಿಂಸೆಯನ್ನು ದೂರ ಮಾಡಿದನು ಎಂದು ಹೇಳಲಾಗುತ್ತದೆ. ಅಲ್ಲದೆ ಈ ಅವತಾರದಲ್ಲಿ ಗಣೇಶನು ಅವನಿಗೆ ಶರಣಾದ ಮನುಷ್ಯರ ದುರಾಸೆಯನ್ನು ನಾಶಪಡಿಸುತ್ತಾನೆ ಎಂದು ತಿಳಿದು ಬರುತ್ತದೆ. ನಾಲ್ಕನೇ ಅವತಾರ ಲಂಬೋದರ ಅವತಾರ. ಗಣೇಶನು ಈ ಅವತಾರದಲ್ಲಿ ಕ್ರೋಧಾಸುರ ಎಂಬ ರಾಕ್ಷಸನನ್ನು ಕೊಂದು ದೇವತೆಗಳು ಮತ್ತು ಮಾನವರಿಗೆ ಈ ರಾಕ್ಷಸನಿಂದಾಗುತ್ತಿದ್ದ ಹಿಂಸೆಯನ್ನು ದೂರ ಮಾಡಿದನು ಎಂದು ಹೇಳಲಾಗುತ್ತದೆ. ಅಲ್ಲದೆ ಈ ಅವತಾರದಲ್ಲಿ ಗಣೇಶನು ಅವನಿಗೆ ಶರಣಾದ ಮನುಷ್ಯರ ಕೋಪವನ್ನು ನಾಶ ಮಾಡುತ್ತಾನೆ ಎಂದು ತಿಳಿದು ಬರುತ್ತದೆ. ಐದನೇ ಅವತಾರ ಮಹೋದರ ಅವತಾರ. ಗಣೇಶನು ಈ ಅವತಾರದಲ್ಲಿ ಮೋಹಾಸುರ ಎಂಬ ರಾಕ್ಷಸನನ್ನು ಕೊಂದು ದೇವತೆಗಳು ಮತ್ತು ಮಾನವರಿಗೆ ಈ ರಾಕ್ಷಸನಿಂದಾಗುತ್ತಿದ್ದ ಹಿಂಸೆಯನ್ನು ದೂರ ಮಾಡಿದನು ಎಂದು ಹೇಳಲಾಗುತ್ತದೆ. ಅಲ್ಲದೆ ಈ ಅವತಾರದಲ್ಲಿ ಗಣೇಶನು ಅವನಿಗೆ ಶರಣಾದ ಮನುಷ್ಯರ ಭ್ರಮೆಯನ್ನು ನಾಶಪಡಿಸುತ್ತಾನೆ ಎಂದು ತಿಳಿದು ಬರುತ್ತದೆ. ಆರನೇ ಅವತಾರ ವಿಕಟ ಅವತಾರ. ಗಣೇಶನು ಈ ಅವತಾರದಲ್ಲಿ ಕಾಮಾಸುರ ಎಂಬ ರಾಕ್ಷಸನನ್ನು ಕೊಂದು ದೇವತೆಗಳು ಮತ್ತು ಮಾನವರಿಗೆ ಈ ರಾಕ್ಷಸನಿಂದಾಗುತ್ತಿದ್ದ ಹಿಂಸೆಯನ್ನು ದೂರ ಮಾಡಿದನು ಎಂದು ಹೇಳಲಾಗುತ್ತದೆ. ಅಲ್ಲದೆ ಈ ಅವತಾರದಲ್ಲಿ ಗಣೇಶನು ಅವನಿಗೆ ಶರಣಾದ ಮನುಷ್ಯರ ಆಸೆಯನ್ನು ನಾಶಪಡಿಸುತ್ತಾನೆ ಎಂದು ತಿಳಿದು ಬರುತ್ತದೆ. ಏಳನೇ ಅವತಾರ ವಿಘ್ನರಾಜ. ಗಣೇಶನು ಈ ಅವತಾರದಲ್ಲಿ ಮಂ ಎಂಬ ರಾಕ್ಷಸನನ್ನು ಕೊಂದು ದೇವತೆಗಳು ಮತ್ತು ಮಾನವರಿಗೆ ಈ ರಾಕ್ಷಸನಿಂದಾಗುತ್ತಿದ್ದ ಹಿಂಸೆಯನ್ನು ದೂರ ಮಾಡಿದನು ಎಂದು ಹೇಳಲಾಗುತ್ತದೆ. ಅಲ್ಲದೆ ಈ ಅವತಾರದಲ್ಲಿ ಗಣೇಶನು ಅವನಿಗೆ ಶರಣಾದ ಮನುಷ್ಯರ ಅಜ್ಞಾನವನ್ನು ನಾಶ ಮಾಡುತ್ತಾನೆ ಎಂದು ತಿಳಿದು ಬರುತ್ತದೆ. ಎಂಟನೇ ಅವತಾರ ಧೂಮ್ರವರ್ಣ ಅವತಾರ. ಗಣೇಶನು ಈ ಅವತಾರದಲ್ಲಿ ಅಹಂಕಾಸುರ ಎಂಬ ರಾಕ್ಷಸನನ್ನು ಕೊಂದು ದೇವತೆಗಳು ಮತ್ತು ಮಾನವರಿಗೆ ಈ ರಾಕ್ಷಸನಿಂದಾಗುತ್ತಿದ್ದ ಹಿಂಸೆಯನ್ನು ದೂರ ಮಾಡಿದನು ಎಂದು ಹೇಳಲಾಗುತ್ತದೆ. ಅಲ್ಲದೆ ಈ ಅವತಾರದಲ್ಲಿ ಗಣೇಶನು ಅವನಿಗೆ ಶರಣಾದ ಮನುಷ್ಯರ ಅಹಂಕಾರವನ್ನು ನಾಶಪಡಿಸುತ್ತಾನೆ ಎಂದು ತಿಳಿದು ಬರುತ್ತದೆ. ಹೀಗೆ ವೀಕ್ಷಕರೇ, ವಿನಾಯಕನು 8 ಅವತಾರಗಳನ್ನು ಎತ್ತಿ ನಮ್ಮಲ್ಲಿರುವ 8 ವಿನಾಶಕಾರಿ ಗುಣಗಳನ್ನು ನಿಗ್ರಹಿಸುತ್ತಾನೆ ಎಂದು ನಂಬಲಾಗಿದೆ.